ಗುಡ್ ಮಾರ್ನಿಂಗ್ ಅಂತ. ದುರ್ಗಾ, 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 ದುರ್ಗಾ. ರಾಮ್, ಏನಾಯ್ತು ರಾಮ್? ಅಮ್ಮ, ಆ ಉಂಗುರದ ಬಾಕ್ಸು. ಹಾಂ, ಮದುವೆ ಕ್ಯಾನ್ಸಲ್ ಆಗಿದ್ದಕ್ಕೆ ಅವ್ರಿಗೆಲ್ಲ ಒಡವೆಗಳನ್ನು ವಾಪಸ್ ತಂದು ಕೊಟ್ಟಿದ್ದಾರೆ. ಆದರೆ ಅದ್ರಲ್ಲಿ ನನ್ನ ಅಂತ ಹಿಂಗಿಲ್ಲ. ರಾಮ್, ಅವ್ರು ವಾಪಸ್ ಕೊಟ್ಟಿರೋ ಎಲ್ಲ ಒಡವೆಗಳಿಗಿಂತ ಉಂಗುರ ಎಷ್ಟು ಮುಖ್ಯ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದಕ್ಕೆ ದುರ್ಗಾ ಅದನ್ನೆಲ್ಲಾದರೂ ಜೋಪಾನವಾಗಿ ಎತ್ತಿಟ್ಟಿರಬೇಕು. ಯೋಚನೆ ಮಾಡಬೇಡ, ಆ ಉಂಗುರ ಎಲ್ಲೇ ಇದ್ರೂ ಸೇಫ್ ಆಗಿರುತ್ತೆ. ಸದ್ಯ ಇಷ್ಟಾದರೂ ಉಳ್ಕೋತಲ್ಲ. ಅಮ್ಮ ಲಕ್ಷ್ಮಿ, ಎಲ್ಲೂ ಹೋಗ್ಬೇಡಮ್ಮ. ಹಲೋ, ಲೀಲಾ ಅವರ ಮಾತಾಡ್ತಾ ಇರೋದು? ಹೌದು ಲೀಲಾನೇ. ನೀವ್ಯಾರು? ನಾನು ಮ್ಯಾನೇಜರ್ ಮಾತಾಡ್ತಾ ಇರೋದು. ಒಂದು ಆ್ಯಡ್ ಶೂಟ್ ಇದೆ, ನೀವು ನಮ್ಮ ಆಫೀಸಿಗೆ ಬಂದು ಫೋಟೋ ಕೊಟ್ಟಿದ್ರಲ್ಲ, ಅದಕ್ಕೆ ಫೋನ್ ಮಾಡಿದೆ. ವಾವ್, ಶೂಟಾ? ಅಂತೂ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋ ಚಾನ್ಸ್ ಬಂತು. ಶೂಟಿಂಗ್ ಅವರು ತಾವಾಗ ತಾವೇ ಫೋನ್ ಮಾಡಿದ್ದಾರೆ ಅಂದರೆ ನಮ್ಮ ಲೆವೆಲೇ ಬೇರೆ ಅಂತ ಆಯಿತು. ಆ ಲೆವೆಲ್ನ ಮೇಂಟೈನ್ ಮಾಡೋಣ. ಹೇಳಿ, ಯಾವ ಶೂಟು? ಆ್ಯಡ್ ಶೂಟ್ ಅಮ್ಮ. ಓಹೋಹೋ, ಆ್ಯಡ್ ಶೂಟಾ? ಶೂಟಿಂಗ್ ಎಲ್ಲಿರುತ್ತೆ? ಎಷ್ಟು ದಿನ ಇರುತ್ತೆ? ಪೇಮೆಂಟ್ ಎಷ್ಟು? ಶೂಟಿಂಗ್ ಟೈಮಲ್ಲಿ ಕ್ಯಾರವನ್ ಎಲ್ಲ ಇರುತ್ತಲ್ವಾ? ಏನೋ ಪಾಪ, ತುಂಬ ದಿವಸ ಆಗಿದೆ ಫೋಟೋ ಕೊಟ್ಟು ಅಂತ ಫೋನ್ ಮಾಡಿದ್ರೆ ಇಷ್ಟೊಂದು ಪ್ರಶ್ನೆ ಕೇಳ್ತೀರಾ? ನಿಮ್ಮಂತ 100 ಫೋಟೋ ಬಿದ್ದಿದೆ ನಮ್ಮ ಆಫೀಸಲ್ಲಿ. ಇಡ್ರಿ ಫೋನ್. ಸರ್ 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 ನನ್ನ ಪ್ರಶ್ನೆ ಕೇಳಲ್ಲ ಸರ್. ಇದೆಲ್ಲ ಬೇಡ ಅಂತ ಹೇಳೋಕೆ ಬಂದೆ. ಅದೆಲ್ಲ ನಂಗೆ ಮ್ಯಾಟ್ರೇ ಆಗಲ್ಲ ಸರ್. ನೀವು ಶೂಟಿಂಗ್ ಕರಿತಿರೋದೇ ನಂಗೆ ಸಂತೋಷ. ಅದನ್ನ ಬಿಟ್ಟು ನಾನು ಬೇರೆ ಏನೂ ಕೇಳಲ್ಲ ನಿಮಗೆ. ಇವತ್ತೇ ಶೂಟ್ ಇರುತ್ತೆ, ಇಮಿಡಿಯೇಟ್ ಬರಬೇಕು. ಓಕೆ ಸರ್, ಬರ್ತೀನಿ, ನಾನೇ ಬರ್ತೀನಿ. ನಿಮ್ಮ ಪಿಕಪ್ ಬೇಡ, ಡ್ರಾಪು ಬೇಡ. ಲೊಕೇಶನ್ ಶೇರ್ ಮಾಡ್ತೀನಿ, ಹೊರಟು ಬನ್ನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಯಾರ್ದಕ್ಕ ಫೋನು? ದೇವ್ರದು ಚುಕ್ಕಿ, ದೇವ್ರದು. ದೇವ್ರದಾ? ಹ್ಞೂ, ನನ್ಗೆ ಯಾರು ಆ್ಯಕ್ಟಿಂಗ್ ಚಾನ್ಸ್ ಕೊಡ್ತಾರೋ ಅವರೇ ನನ್ನ ಪಾಲಿಗೆ ದೇವರು. ಏನಕ್ಕ ಮಾತಾಡ್ತಿದ್ಯಾ? ಆ್ಯಕ್ಟಿಂಗ್ ಚಾನ್ಸಾ? ಹ್ಞೂ, ಈಗಷ್ಟೇ ಮ್ಯಾನೇಜರ್ ಫೋನ್ ಮಾಡಿದ್ರು. ಶೂಟಿಂಗ್ ಇದೆ, ಈಗಲೇ ಹೊರಟು ಬರಬೇಕು ಅಂತ ಹೇಳಿದರು. ಅಕ್ಕ, ನೀನು ಯಾಕೋ ಈ ಆ್ಯಕ್ಟಿಂಗು ಶೂಟಿಂಗು ಅಂತೆಲ್ಲ ಅಂದರೆ ಭಯ ಆಗುತ್ತೆ ಕಣೆ. ಒಂದ್ಸಲಿ ಆಡಿಷನ್ಸ್ಗೆ ಹೋಗಿ ಬಂದೆ, ಈ ಗತಿ. ಮತ್ತು ಇವಾಗ ಮತ್ತೆ ಶೂಟಿಂಗ್ ಹೋಗ್ತೀನಿ ಅಂತಿದ್ಯಾ? ಏನೂ ಎಡ್ವರ್ಟ್ ಆಗಲ್ಲ ತಾನೆ? ಏನೂ ಆಗಲ್ಲ ಚುಕ್ಕಿ. ಮದುವೆ ಅಂತೂ ಕ್ಯಾನ್ಸಲ್ ಆಗಿದ್ದಾಗೋಯ್ತು. ಈಗ ನಂಗೆ ಆ್ಯಕ್ಟಿಂಗ್ ಚಾನ್ಸ್ ಸಿಕ್ಕಿದೆ. ನನ್ನ ಹಣೆ ಬರ ಬದಲಾಗ್ತಿದೆ. ನೀನೇನೇನೋ ಹೇಳಿ ನಂಗೆ ಡಿಸ್ಟರ್ಬ್ ಮಾಡ್ಬೇಡ. ನಾನು ರೆಡಿ ಆಗಬೇಕು. ಬಾಯ್. ದುರ್ಗಾ, ದುರ್ಗಾ, ಅಂತರ ರಿಂಗ್ನ ಸೇಫಾಗಿ ಎತ್ತಿಟ್ಟಿದ್ದೀರಲ್ಲ? ಅಂದರೆ ಆ ಬಾಕ್ಸಲ್ಲಿ ರಿಂಗ್ ಇರಲಿಲ್ವಾ ಏಜೆ? ಇಲ್ಲಮ್ಮ, ಆ ಬಾಕ್ಸಲ್ಲಿ ರಿಂಗ್ ಇರಲಿಲ್ಲ. ನೀನು ಅದನ್ನು ಜೋಪಾನವಾಗಿ ಎತ್ತಿಟ್ಟಿರ್ಬೋದು ಅಂತ ಅಂದ್ಕೊಂಡ್ವಿ. ಇಲ್ಲ ಅಜ್ಜಿ, ಲೀಲಾ ತಂದೆ ಬಂದು ಎಲ್ಲ ಒಡವೆಗಳನ್ನೂ ಕೊಟ್ಟು ಹೋದರು. ನೀವು ಅದನ್ನೆಲ್ಲ ಚೆಕ್ ಮಾಡಲಿಲ್ವಾ? ಚೆಕ್ ಮಾಡಿದ್ವಿ ಏಜೆ, ಆದರೆ ಬಾಕ್ಸ್ ತೆಗೆದು ನೋಡಲಿಲ್ಲ. ನೇರವಾಗಿ ತೊಗೊಂಬಂದು ಅಂತರ ಅತ್ತೆ ಫೋಟೋ ಮುಂದೆ ಇಟ್ವಿ. ಬೇರೆ ಒಡವೆಗಳನ್ನೆಲ್ಲ ಚೆಕ್ ಮಾಡಿ. ಅಂದ್ರೆ ನಿಮಗೆ ಆ ರಿಂಗಿಂತ ಬೇರೆ ಒಡವೆಗಳು ಇಂಪಾರ್ಟೆಂಟ್ ಆಯ್ತು ಅಲ್ಲ? ಅಲ್ಲಮ್ಮ, ಆ ರಿಂಗ್ ಅವನ ಪ್ರಾಣ ಅಂತ ಗೊತ್ತಿದ್ರು ನೀವು ಅದನ್ನು ಚೆಕ್ ಮಾಡಲಿಲ್ವಾ? ಸಾರಿ ಅಜ್ಜಿ, ಈ ವಿಷಯ ಅವ್ರ ಮನೆಯವ್ರಿಗೂ ಗೊತ್ತಿದೆ ಅಲ್ವಾ? ಅದಕ್ಕೆ ಮಿಸ್ ಮಾಡದೆ ತಂದುಕೊಟ್ಟಿರ್ತಾರೆ ಅಂತ ಅಂದ್ಕೊಂಡೆ. ಅವ್ರ ತಂದೆ ಬಾಕ್ಸ್ ತಂದುಕೊಟ್ಟಾಗಲೇ ನಾನು ಚೆಕ್ ಮಾಡಬೇಕಿತ್ತು. ಸಾರಿ ಏಜೆ.
ಆದರೂ ಅಕ್ಕ ಆಡಿಷನ್ ಇಲ್ದಲ್ಲೇ ಶೂಟಿಂಗ್ ಮಾಡ್ತಾರಾ? ಏನೋ ಗೊತ್ತಿಲ್ಲ ಅನಿಸುತ್ತೆ. ಆಡಿಷನ್ ಅನ್ನೋ ಅಪ್ಶಕುನ ಇಲ್ಲಿ ಹೇಳ್ಬೇಡ, ಏನಿದ್ರು ಡೈರೆಕ್ಟ್ ಶೂಟೇ. ನೋಡು, ಮೋಸ್ಟ್ಲಿ ಯಾಕೆ ಕಾಸ್ಟ್ಯೂಮ್ ಹಾಕೋಬೇಕು ಅಂತ ಹೇಳಕ್ಕೆ ಫೋನ್ ಮಾಡಿರಬೇಕು. ಯಾರ್ದಕ್ಕ ಕಾಲು? ಅಪ್ಶಕುನ ಚುಕ್ಕಿ, ಅಪ್ಶಕುನ. ಏನಾದರೂ ಒಳ್ಳೆ ಕೆಲಸ ಹೋಗುವಾಗ ಬೆಕ್ಕಡ್ಡ ಬರೋದು, ಈ ಅಂಕಲ್ ಫೋನ್ ಮಾಡೋದು ಎರಡು ಒಂದೇ. ಏನು ಏಜ್ ಅವ್ರು ಮತ್ತೆ ಕಾಲ್ ಮಾಡ್ತಿದ್ದಾರಾ? ಕತೆ ಮುಗ್ದು ಫುಲ್ ಸ್ಟಾಪ್ ಇಟ್ಟು ದಿ ಎಂಡ್ ಅಂತ ಬರೆದ ಮೇಲೂ ಇವ್ರು ಹೊಸ ಸೀನ್ ಯಾಕೆ ಕ್ರಿಯೇಟ್ ಮಾಡ್ತಿದ್ದಾರೋ. ಅಕ್ಕ ಅವ್ರು ಕಾಲ್ ಮಾಡ್ತಿದ್ದಾರೆ ಅಂದಮೇಲೆ ಏನೋ ಇಂಪಾರ್ಟೆಂಟ್ ವಿಷಯ ಇರಬೇಕು. ರಿಸೀವ್ ಮಾಡಿ ಮಾತಾಡು ಅಕ್ಕ. ನೋ ವೇ, ಚಾನ್ಸೇ ಇಲ್ಲ. ಈ ಅಂಕಲ್ ಫೋನ್ ರಿಸೀವ್ ಮಾಡಿದ್ರೆ ನಾನು ಮಾಡೋ ಕೆಲಸ ಎಲ್ಲ ಹಾಳಾಗೋಗುತ್ತೆ. ಈಗ ಬೀಸಿದ ಬಿರುಗಾಳಿನೇ ಸಾಕಾಯಿತು. ಈ ಅಂಕಲ್ ಆಗಲಿ, ಅವ್ರ ಮನೆಯವರಾಗಲಿ, ನನ್ನ ಲೈಫಲ್ಲಾಗಲಿ ಫ್ಯೂಚರಲ್ಲಾಗಲಿ ನೋ ಎಂಟ್ರಿ. ಏನಾಯ್ತು ರಾಮ್? ಅವಳು ಫೋನ್ ರಿಸೀವ್ ಮಾಡ್ತಾ ಇಲ್ಲಮ್ಮ. ಎಜೆ ಅವ್ರ ಮನೆಗೆ ಯಾರನ್ನಾದ್ರೂ ಕಳಿಸಿ ಆ ರಿಂಗ್ ತರಿಸೋ ವ್ಯವಸ್ಥೆ ನಾನು ಮಾಡ್ತೀನಿ. ಏನೂ ಬೇಕಾಗಿಲ್ಲ. ನಿಮ್ಮ ಜವಾಬ್ದಾರಿ ಏನೋ, ನಿಮ್ಮ ಗಮನ ಯಾವ ಕಡೆ ಅಂತ ಗೊತ್ತಾಗಿದೆಯಲ್ಲ, ಮತ್ತೆ ಹೋಗೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಏನು ಮಾಡ್ತೀಯ ರಾಮ್? ನಾನೇ ಹೊರಟು ಬರ್ತೀನಮ್ಮ. ಅಕ್ಕ ನೀನು ಶೂಟಿಂಗ್ ಹೋಗ್ತಿರೋದೇನೋ ಸರಿ, ಆದರೆ ಈ ವಿಷಯ ಅಮ್ಮಂಗೇನಾದರೂ ಗೊತ್ತಾದರೆ ಚಂಡಿ ಅವತಾರನೇ. ಹೌದಲ್ವಾ, ನಾನು ಶೂಟಿಂಗ್ ಹೋಗ್ತಿದ್ದೆ ಅಂತ ಏನಾದರೂ ಗೊತ್ತಾದರೆ ಅಮ್ಮ ನಾನು ಗ್ಯಾರಂಟಿ ಕಳಿಸಲ್ಲ. ಕಳಿಸೋದಾ? ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತಾರಷ್ಟೇ. ಅಯ್ಯೋಯ್ಯೋ, ಕಾಲು ಮುರಿದ್ರೆ ನೀನು ಶೂಟಿಂಗ್ ಹೇಗೆ ಅಟೆಂಡ್ ಮಾಡೋದು? ಏನು ಮಾಡೋದು ಚುಕ್ಕಿ? ಏನಾದರೂ ಐಡಿಯಾ ಕೊಡು. ಇನ್ನೇನು ಮಾಡೋದು? ನೀನು ಶೂಟಿಂಗ್ ಹೋಗ್ತಿರೋ ವಿಷಯನ ಮುಚ್ಚಿಟ್ಟು ಏನಾದರೂ ಒಂದು ಸುಳ್ಳು ಹೇಳಿ ಮನೆಯಿಂದ ಆಚೆ ಹೋಗೋದು. ಸುಳ್ಳು ಹೇಳೋದಾ? ಅಯ್ಯೋ ಪಾಪ, ನೀನೇನು ಸುಳ್ಳೇ ಹೇಳಿಲ್ಲ ಅಲ್ವಾ? ಚುಕ್ಕಿ, ಇಲ್ಲಿ ಫ್ಲೋ ಕಟ್ ಮಾಡ್ಬೇಡ. ಅಕ್ಕ ಬಂಡು ಸತ್ಯನ್ ಸ್ಟೈಲಲ್ಲಿ ಯಾವನ ಅವನು ಅಂತ ಆವಾಜ್ ಹಾಕ್ದೆ, ನನಗೂ ರೌಡಿಗಳಿಗೂ ಫುಲ್ ಫೈಟು. ಎಲ್ಲರಿಗೂ ಹೊಡೆದೆ ನೋಡಿ. ಸರಿ ಬಿಡು, ಅಲ್ಲೋಗಿ ಆ್ಯಕ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಅಮ್ಮನ ಮುಂದೆ ಆ್ಯಕ್ಟಿಂಗ್ ಮಾಡ್ಬೇಕಂತ ಆಯಿತು. ಎಕ್ಸಾಕ್ಟ್ಲಿ. ಆಮೇಲೆ ನಿನ್ನ ಸ್ಕ್ರೀನ್ ಮೇಲೆ ಬಂದಾಗ ಅಮ್ಮಂಗೆ ಸಮಾಧಾನವೂ ಆಗುತ್ತೆ, ಖುಷಿ ಆಗುತ್ತೆ. ಆವಾಗ ನಿಜ ಹೇಳಿ ಕನ್ವಿನ್ಸ್ ಮಾಡಿದ್ರೆ ಆಯಿತು.